ಮೊದಲನೆಯ ಪ್ರಶ್ನೆ, ಯಾವ ನದಿ ಭಾರತವನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ? ಎ ಕಾವೇರಿ ನದಿ, ಬಿ ತುಂಗಭದ್ರಾ ನದಿ, ಸಿ ಯಮುನಾ ನದಿ, ಡಿ ನರ್ಮದಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನರ್ಮದಾ ನದಿ. ಎರಡನೆಯ ಪ್ರಶ್ನೆ, ಅಸ್ತಮ ಸಮಸ್ಯೆ ಇರುವವರು ಯಾವುದನ್ನು ಕುಡಿದರೆ ತುಂಬ ಒಳ್ಳೆಯದ್ದು? ಎ ಹಾಲು, ಬಿ ಮಜ್ಜಿಗೆ, ಸಿ ಟೀ, ಡಿ ಬ್ಲ್ಯಾಕ್ ಕಾಫಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲ್ಯಾಕ್ ಕಾಫಿ ಕುಡಿದರೆ ಒಳ್ಳೆಯದ್ದು. ಮೂರನೆಯ ಪ್ರಶ್ನೆ, ಹೆಚ್ಚು ವಿದ್ಯಾವಂತರು ಇರುವಂತಹ ರಾಜ್ಯ ಯಾವುದು? ಎ ಕೇರಳ ರಾಜ್ಯ, ಬಿ ಅಸ್ಸಾಂ, ಸಿ ನಮ್ಮ ಕರ್ನಾಟಕ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯ. ನಾಲ್ಕನೆಯ ಪ್ರಶ್ನೆ, ರೊಟ್ಟಿಯನ್ನು ತಿನ್ನುವುದರಿಂದ ಯಾವ ರೋಗ ವೇಗವಾಗಿ ವಾಸಿಯಾಗುತ್ತದೆ? ಎ ಸಕ್ಕರೆ ಕಾಯಿಲೆ, ಬಿ ಮೂಲವ್ಯಾಧಿ, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಕ್ಯಾನ್ಸರ್ ನಿಯಂತ್ರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಕಾಯಿಲೆ. ಇನ್ನು ಐದನೆಯ ಪ್ರಶ್ನೆ, ದ.ರಾ ಬೇಂದ್ರೆಯವರು ಕಾವ್ಯನಾಮ ಯಾವುದು? ಎ ಅಂಬಿಕಾತನಯ ದತ್ತ, ಬಿ ಡಿ ವಿ ಜಿ, ಸಿ ಶ್ರೀನಿವಾಸ, ಡಿ ವಿನಾಯಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಬಿಕಾತನಯ ದತ್ತ. ಇನ್ನು ಆರನೆಯ ಪ್ರಶ್ನೆ, ಭಾರತದ ದೊಡ್ಡ ಬಂದರು ಯಾವುದು? ಎ ಚೆನ್ನೈ ಬಂದರು, ಬಿ ಮುಂಬೈ ಬಂದರು, ಸಿ ಗೋವಾ ಬಂದರು, ಡಿ ನವದೆಹಲಿ ಬಂದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಬಂದರು. ಇನ್ನು ಏಳನೆಯ ಪ್ರಶ್ನೆ, ಕೈಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದರಿಂದ ಏನು ಉಪಯೋಗ? ಎ ಸಂಪತ್ತು ಹೆಚ್ಚಾಗುತ್ತದೆ, ಬಿ ಕೆಟ್ಟ ದೃಷ್ಟಿ ನಿವಾರಣೆ, ಸಿ ದೃಷ್ಟಿದೋಷ ನಿವಾರಣೆ, ಡಿ ಉತ್ತಮ ಆರೋಗ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೃಷ್ಟಿದೋಷ ಮತ್ತು ಆಪ್ಷನ್ ಬಿ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ. ಎಂಟನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿ ಯಾವುದು? ಎ ಬಾದುಷಾ, ಬಿ ಜಿಲೇಬಿ, ಸಿ ರಸಗುಲ್ಲ, ಡಿ ಮೈಸೂರು ಪಾಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಲೇಬಿ. ಒಂಬತ್ತನೆಯ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು? ಎ ಆಂಧ್ರ ಪ್ರದೇಶ, ಬಿ ಅಸ್ಸಾಂ, ಸಿ ಗುಜರಾತ್, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್ನಲ್ಲಿ. ಇನ್ನು ಹತ್ತನೆಯ ಪ್ರಶ್ನೆ, ಪ್ರತಿದಿನ ಗೋಡಂಬಿ ತಿಂದರೆ ದೇಹದಲ್ಲಿ ಯಾವುದು ಹೆಚ್ಚಾಗುತ್ತದೆ? ಎ ಲೈಂಗಿಕ ಆಸಕ್ತಿ, ಬಿ ಮೂಳೆಗಳಿಗೆ ತುಂಬ ಬಲ, ಸಿ ಸಂಭೋಗ ಶಕ್ತಿ, ಡಿ ದೃಷ್ಟಿಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳಿಗೆ ಬಲ. ಇನ್ನು 11ನೆಯ ಪ್ರಶ್ನೆ, ಯಾವುದನ್ನ ಹೆಚ್ಚು ಬಳಸಿದರೆ ನಮ್ಮ ಮೂಳೆಗಳು ವೇಗವಾಗಿ ದುರ್ಬಲಗೊಳ್ಳುತ್ತವೆ? ಎ ಉಪ್ಪು, ಬಿ ಕೊತ್ತಂಬರಿ, ಸಿ ಸಕ್ಕರೆ, ಡಿ ಸಾಂಬಾರ್ ಪುಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಬಳಸುವುದರಿಂದ. 12ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಒಂದು ಹಾವುಗಳು ಕಂಡುಬರುವುದಿಲ್ಲ? ಎ ಕೊರಿಯಾ, ಬಿ ನ್ಯೂಜಿಲೆಂಡ್, ಸಿ ಚೀನಾ, ಡಿ ರಷ್ಯಾ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲೆಂಡ್ನಲ್ಲಿ. 13ನೆಯ ಪ್ರಶ್ನೆ, ಬಿಸಿಲಿನಲ್ಲಿ ಕೆಲಸ ಮಾಡುವಾಗ ಯಾವ ಬಣ್ಣದ ಬಟ್ಟೆ ಧರಿಸಿದರೆ ತುಂಬ ಒಳ್ಳೆಯದ್ದು? ಎ ನೀಲಿ ಬಟ್ಟೆ, ಬಿ ಕೇಸರಿ ಬಟ್ಟೆ, ಸಿ ಬಿಳಿ ಬಣ್ಣದ ಬಟ್ಟೆ, ಡಿ ಕಪ್ಪು ಬಣ್ಣದ ಬಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಳಿ ಬಣ್ಣದ ಬಟ್ಟೆ. ಇನ್ನು 14ನೆಯ ಪ್ರಶ್ನೆ, ಯಾವುದನ್ನು ಎಲೆಕ್ಟ್ರಾನಿಕ್ ಸಿಟಿ ಎಂದು ಕರೆಯಲಾಗುತ್ತದೆ? ಎ ಹಾಸನ, ಬಿ ನಮ್ಮ ಬೆಂಗಳೂರು, ಸಿ ಕೋಲಾರ ಜಿಲ್ಲೆ, ಡಿ ಹುಬ್ಬಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆಯನ್ನ ಮಾಡಬೇಕು? ಎ 5ರಿಂದ 6 ಬಾರಿ, ಬಿ 4ರಿಂದ 5 ಬಾರಿ, ಸಿ 2ರಿಂದ 3 ಬಾರಿ, ಡಿ 4ರಿಂದ 6 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 4ರಿಂದ 5 ಬಾರಿ ಮಾಡಿದರೆ ಆರೋಗ್ಯವಂತ ಎಂದು ಹೇಳಬಹುದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ.